ಕಾರ್ಯವನ್ನು ಸಾಧಿಸಿ ಕಳ್ಳ ಬೆಕ್ಕೊಂದು ಮನೆಯ ನುಗ್ಗಿ ಹಾಲು ಕುಡಿಯಬೇಕೆಂದು ಹೊಂಚು ಹಾಕುತ್ತಿತ್ತು. ಆದರೆ ಮನೆಯ ಮಾಲೀಕ ಬಂದ ತಕ್ಷಣ ಹಾಲು ಓಡಿ ಹೋಯ್ತಮ್ಮ. ಅದಕ್ಕೆ ಕೇಳಿದೆ. ಹೋಗ್ಲಿ ಬಿಡು ಮಾವಯ್ಯ, ಕದ್ದು ಹಾಲು ಕೊಡುವ ಬೆಕ್ಕಿನ ಚಟ ಇದು ನಿನ್ನೆ ಮೊನ್ನೆದಲ್ಲ, ತಲತಲಾಂತರದಿಂದ ಬಂದ ಬೆಕ್ಕಿನ ಹುಟ್ಟು ಗುಣ ಅದು. ನಾವೇ ಮಾಡಲು ಸಾಧ್ಯ? ಹೌದಮ್ಮ, ಕದ್ದು ಹಾಲು ಕುಡಿಯುವ ಬೆಕ್ಕುಗಳಿರುವ ಈ ಸಮಾಜದಲ್ಲಿ ತುಂಬಿದ ಹಾಲಿನ ಬಿಂದಿಗೆಯನ್ನು ಮುಚ್ಚ ತೆರೆದಿರುವಷ್ಟು ಮುಟ್ಟಾಳ ಮನೆತನದ ಮಾಲೀಕ ನಾನಲ್ಲಮ್ಮ. ಕಳ್ಳ ಬೆಕ್ಕು ಬರುವ ದಾರಿಯನ್ನು ಹರಿತು ಬಿಸಿನೀರು ಹುಚ್ಚಿ ಭಯ ಹುಟ್ಟಿಸುವ ಮಾನವಂತರ ಮನೆತನವಮ್ಮ ಇದು, ಮಾನವಂತರ ಮನೆತನ. ಯಾದರಿಸಿದ ಮಾತುಕ ಬೆಕ್ಕು ಮನೆಗೆ ಬರದೇ ಇರಬಹುದು, ಕೆಟ್ಟು ಹಾಲು ಕುಡಿದ ಬದುಕಲು ಸಾಧ್ಯನಾ ಬೆಕ್ಕು? ನೋಡಮ್ಮ, ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟು ಕೆಟ್ಟ ಗುಣಗಳು ನಿಜ. ಆದರೆ ಹಾಲು ಕುಡಿಯುವುದರಿಂದ ಹಠಕ್ಕೆ ಬಿದ್ದರೆ ಬೇಟೆಗಾರ ಹಾಕಿದ ಬಲೆಯಲ್ಲಿ ಸಿಕ್ಕಿಕೊಂಡು ಸಾಯುವುದು ನಿಶ್ಚಿತ ಅಲ್ಲಮ್ಮ ಮಾವ. ಹಾಗಾದ್ರೆ ಬೇಟೆ ಆಡುವ ಬೇಟೆಗಾರನ ದಾರಿ ತಪ್ಪಿಸುವ ಪ್ರಾಣಿಗಳು ಎಷ್ಟಿಲ್ಲ ಕಾಡಲ್ಲಿ? ನೋಡಮ್ಮ ಶೀಲಾ, ಬೇಟೆಗಾರ ಬೇಟೆಯಾಡುವುದು ಕಾಡು ಪ್ರಾಣಿಯನ್ನೇ ಹೊರಿತು ಸಾಕು ಪ್ರಾಣಿಯನ್ನಲ್ಲ. ಇದು ನಿನಗೆ ತಿಳಿದಿರಲಿ. ಹಾಗಾದ್ರೆ ನೋಡು ಮಾವ, ತುಂಬಿದ ಮಣ್ಣಿನ ಮಡಿಕೆಯಲ್ಲಿ ಒಂದು ತೊಟ್ಟು ಹುಳಿ ಬಿದ್ದೆ ಆಗೇನ್ ಮಾಡಂತಿ ಮಾವಯ್ಯ? ನೋಡಮ್ಮ, ಆ ತುಂಬಿದ ಹುಳಿನ ಬಿಂದಿಯಲ್ಲಿ ಒಂದು ತೊಟ್ಟು ಹುಳಿ ಬಿದ್ದರೆ ಸಾಕಮ್ಮ, ಹಾಲು ಕೆಟ್ಟು ಹೋಗುತ್ತದೆ. ಅದಕ್ಕೆ ಕವಿ ಗುರುರಾಜರವರು ಹೇಳಿರುವುದು ಎಚ್ಚರ ತಂಗಿ ಎಚ್ಚರ, ಕಾಮದ ಹುಚ್ಚರಿರುವರು ಈ ಕಲಿಯುಗದಲ್ಲಿ ಎಚ್ಚರ ಅಂತ. ಉಳಿಬಿದ್ದ ಹಾಲು ಕೆಟ್ಟು ಹೋಗುತ್ತೆ ಅನ್ನುವ ಈ ಸಮಾಜ ಅದನ್ನೇ ಮಜ್ಜಿಗೆ ಮೊಸರು ಇಟ್ಟು ಊಟ ಮಾಡಿ ಆನಂದಿಸಿದ್ದನ್ನ ನೀವು ನೋಡಿರ್ಬೇಕಲ್ಲ ಮಾವಯ್ಯ? ಹೌದಮ್ಮ, ಹುಳಿ ಹಿಂಡಿದ ಹಾಲಿನಿಂದ ಮಜ್ಜಿಗೆ ಮೊಸರು ತಯಾರಿಸುವುದು ಸಹಜವಮ್ಮ. ಆದರೆ ಮಾನವಂತರ ಮನೆಯಲ್ಲಿ ಮೀಸಲಾಗಿದ್ದ ಎಪ್ಪು ಎಂಬ ಹುಳಿ ಹಾಕಿ ಮಾಡಿದ ಮಜ್ಜಿಗೆ ಮೊಸರು ಸ್ವಲ್ಪಾದ ಪರಿಮಳವನ್ನು ಬೀರುತ್ತದೆ. ಅದನ್ನು ಎಷ್ಟು ದಿನವಾದರೂ ಇಟ್ಟು ತಿನ್ನಬಹುದು. ಆದರೆ ಬೇರೆಯವರು ಹಿಂಡಿದ ಹುಳಿಯಿಂದ ಮಾಡಿದ ಮಜ್ಜಿಗೆ ಮೊಸರು ಕೆಟ್ಟ ವಾಸನೆ ಬರುತ್ತದೆ. ಅದನ್ನು ಹಿಟ್ಟು ತಿನ್ನಲು ಹೋದರೆ ಕೆಟ್ಟ ಊಳವಾದಿತ್ತೇ ಹೊರತು ಪರಿಮಳ ಸಿಗಲು ಸಾಧ್ಯವೇನಮ್ಮ? ಕೆಟ್ಟು ಹೋಗುವ ಮಜ್ಜಿಗೆ ಮೊಸರನ್ನ ಕಡುಗೋಲಿಂದ ಕಟ್ಟಿದು ಬೆಣ್ಣೆ ಮಾಡಿ ಊಟ ಮಾಡಬಹುದಲ್ಲ ಮಾವಯ್ಯ? ಹೌದಮ್ಮ, ಕಡುಗೋಲಿಂದ ಕಟ್ಟಿದ ಆ ನಿನ್ನ ಬೆಣ್ಣೆ ಬೇಡುವ ಜನರು ಬಂದು ಕೇಳಿದಾಕ್ಷಣ ನೀನು ಕೊಟ್ಟಾಗ ತಿನ್ನುವ ಬಾಯಿ ಸುಮ್ಮನಿರಬಹುದು. ಆದರೆ ವಾಸನೆಯನ್ನು ಹರಿತ ಮೂಗಿ ಹೇಳುತ್ತೆ ಇದು ಮಾನವಂತರ ಮನೆತನ ಬೆಣ್ಣೆ ಅಲ್ಲ ಅಂತ. ಅಷ್ಟೇ ಯಾಕಮ್ಮ, ಬೆಣ್ಣೆ ಎಷ್ಟೇ ಕದ್ದು ಮುಚ್ಚಿ ಹಾದ್ರ ಮಾಡಿ ಆಡಿದ ಮಗುವಿಗೆ ಸೂಳೆ ಮಗ ಅಂತಾರೆ ಹೊರತು ಗಂಟಿಯ ಮಗ ಅಂತ ಯಾರು ಹೇಳುವುದಿಲ್ಲ ಈ ಸಮಾಜದಲ್ಲಿ. ಅಂದ್ರೆ ನೀವು ಮಾತಾಡುವ ರೀತಿ ನೋಡಿದ್ರೆ ನಾನೇ ತಪ್ಪು ಮಾಡಿದ್ರೆ ರೀತಿಯಲ್ಲಿ ಮಾತಾಡ್ತಾ ಇದ್ದೀರಾ ನೀವು? ನೋಡಮ್ಮ ಶೀಲಾ, ಮಗು ಕಾಲ ಮೇಲೆ ಹೇಸಿಗೆ ಮಾಡಿಕೊಂಡಿದ್ದೆಂದ ಮಾತ್ರಕ್ಕೆ ಮಗುವಿನ ಕಾಲು ಕಡಿಯಕ್ಕಾಗುತ್ತಾ? ಇಲ್ಲಮ್ಮ, ಅದರ ಕೈ ಕಾಲು ತೊಳೆದು ಮುಂದೆ ಈ ರೀತಿ ಮಾಡಬಾರದೆಂದು ಬುದ್ಧಿ ಹೇಳಬೇಕು. ಅದಕ್ಕೆ ನಿನಗೆ ಕೊನೆಯದಾಗಿ 2 ಮಾತನ್ನು ಹೇಳ್ತೀನಿ, ತಿಳಿದುಕೊಳ್ಳಮ್ಮ. ಹೆಣ್ಣು ಹರಿತು ನಡೆದರೆ ಮನೆಯಾಗುವಳು ನಾರಿ, ಇದನ್ನು ಮರೆತು ನಡೆದರೆ ಊರಿಗಾಗುವಳು ಮಾರಿ. ಕೊನೆಯದಾಗಿ ಇನ್ನೊಂದು ಮಾತನ್ನು ಹೇಳ್ತೀನಿ, ತಿಳಿದುಕೊಳ್ಳಮ್ಮ. ಗಂಡು 10 ಸಾರಿ ಬಿದ್ದೆತ್ತರೋ ಅದು ಬಂಗಾರ, ಗಂಡು 10 ಸಾರಿ ಬಿದ್ದೆತ್ತರೋ ಅದು ಬಂಗಾರ. ಹೆಣ್ಣು
ಒಂದೇ ಒಂದು ಬಾರಿ ಬಿದ್ದೆ ಎಂದಿಗಾದಲ್ಲ ಮಾಡಿಕೊಂಡು ನಡಿಬೇಕಮ್ಮ ಅಷ್ಟೇ. ಏನು ಮಾವ ಸೊಸೆಯನ್ನು ಗಂಭೀರವಾದ ವಿಚಾರದಲ್ಲಿದ್ರಲ್ಲ, ಏನದು? ಏನಿಲ್ಲ ಗಂಗಾ, ಶೀಲಾ ಈ ಮನೆಗೆ ಹೊಸಬಳು, ಮೇಲಾಗಿ ಇದಕ್ಕಿಂತ ಚಿಕ್ಕವಳು. ಅದಕ್ಕೆ ನಮ್ಮ ಮನೆಯ ರೀತಿ ನೀತಿಗಳನ್ನು ತಿಳಿಸಿ ಹೇಳ್ತಿದ್ದೆ ಅಷ್ಟೇ. ರೀ, ಬುದ್ಧಿ ಹೇಳಲು ಅವಳೇನು ದಡ್ಡಿ ಏನ್ರಿ? ಅವಳು ವಿದ್ಯಾವಂತೆ, ಅದು ಅಲ್ಲದೆ ನನ್ನ ಮಗನಿಗೆ ತಕ್ಕ ರೂಪವತಿ. ಗಂಗಾ ಗಂಗಾ, ನೀನು ವರ್ಣಿಸುವ ರೀತಿ ಆ ನಿನ್ನ ತಂಗಿಗೆ ಇಷ್ಟವಿല്ലെಂದು ಕಾಣುತ್ತೆ ಗಂಗಾ. ಅದಕ್ಕೆ ಹೋಗೇ ಬಿಟ್ಲು. ಹೌದು, ನೀನು ದೇವಸ್ಥಾನಕ್ಕೆ ಹೋಗಿದೀಯಲ್ಲ, ಆ ದೇವರ ಹತ್ರ ಏನಂತ ಬೇಡ್ಕೊಂಡೆ? ನನಗಿರೋದು ಒಂದೇ ರೀ, ಈ ನಮ್ಮ ಮನೆ ಸದಾ ಹೀಗೆ ನಗು ನಗುತ್ತಾ ಇರಬೇಕು ಮತ್ತು ನನ್ನ ಗಂಡನಿಗೆ ಒಂದು ಮುದ್ದಾದ ಒಂದು ಮಗು ಕೊಡಬೇಕು ಆಸೆ. ಗಂಗಾ, ಕಂಡ ದೇವರಿಗೆ ಹರಿಕೆ ಒತ್ತನೆಂದ ಮಾತ್ರಕ್ಕೆ ಗಂಡನಿಲ್ಲದೆ ಮಕ್ಕಳಾದವೆ ಅಂದಾಗ ಮಕ್ಕಳನ್ನು ದಯಪಾಲಿಸುವ ದೇವರು ಇಲ್ಲಿ ನಿಂತಿರುವಾಗ ಆ ದೇವರು ಕೊಡಲು ಸಾಧ್ಯವೇ? ದಯಪಾಲಿಸುವ ದೇವರಿಗೆ ಏನು ಬೇಕು? ಈ ನನ್ನ ಮುದ್ದಾದ ಮಡಿಯನ್ನು ಅಪ್ಪಿ ಮುದ್ದಾಡಬೇಕೆಂದು ನನ್ನ ಮನಸ್ಸು ಹಾತ್ತರಿಯುತ್ತದೆ. ಈ ಹಾತ್ತರಿಯ ಜೀವಕ್ಕೆ ನನ್ನ ಮನದ ರಸಿಯಾಗಿ ಮನತನಿಸು ಬಾ.
Bye.